ಯಾಕಂದ್ರೆ ಈತ ಪ್ಲಾನ್ ಮಾಡಿದ್ದು ಸಣ್ಣ ಪುಟ್ಟದವರಿಗಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿತ್ತು. ಅಶೋಕ್ ಅವರಿಗೆ ಬ್ಲಡ್ ಇಂಜೆಕ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾನೇ ನಡೆದಿತ್ತು. ಗುರುವಿಗೆ ತಿರುಮಂತ್ರ ಹಾಕೋದಕ್ಕೆ ಮುನಿರತ್ನ ಪ್ಲಾನ್ ಮಾಡಿಕೊಂಡಿದ್ರು. ಆರ್ ಅಶೋಕ್ ವಿಪಕ್ಷ ನಾಯಕರು ಅಶೋಕ್ ಅವರಿಗೆ ಹೂಗುಚ್ಚು ನೀಡುವ ನೆಪದಲ್ಲಿ ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಆ ಕೆಲಸಕ್ಕಾಗಿ ತನ್ನ ಅಭಿಮಾನಿಯನ್ನೇ ನಿಯೋಜಿಸಿದ್ದ ಈ ಮುನಿರತ್ನ ಏನೆಲ್ಲ ಮಾಡಬೇಕು ಅಂತ ವಿವರಿಸಿ ಅಭಿಮಾನಿಯನ್ನ ಕಳಿಸಿದ್ದ MLA ಯಾರಿಗೆ? ಆರ್ ಅಶೋಕ್ ಅವರಿಗೆ ಇಂಜೆಕ್ಟ್ ಮಾಡೋದಕ್ಕೆ. ಆರ್ ಅಶೋಕ್ ಯಾರು? ಬಿಜೆಪಿ ಪಕ್ಷದ ಸದ್ಯದ ನಾಯಕರಲ್ಲಿ ರಾಜ್ಯದಲ್ಲಿ ಯಾರು? ನೀವು ಬಿಜೆಪಿಯ ನಾಯಕರು ಯಾರು? ಫೇಸಸ್ ಆಫ್ ಬಿಜೆಪಿ ಯಾರು ಕೇಳಿದ್ರೆ ಒಂದು ರಾಜ್ಯಾಧ್ಯಕ್ಷರು, ಇನ್ನೊಂದು ವಿಪಕ್ಷ ನಾಯಕರು, ಶಾಡೋ CM ಕೆಲಸ ಮಾಡೋರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ ಯಾರು? ಅವರದ್ದೇ ಪಕ್ಷದ ಮುನಿರತ್ನ ಅನ್ನುವ ಶಾಸಕ ಆರ್ ಅಶೋಕ್ ಅವರಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾನೆ. ನಾವಾಗ್ಲೇ ಹೇಳಿದ್ವಲ್ಲ, ಈ ಗಾರೆ ಕೆಲಸಕ್ಕೆ ಹೋಗೋರಿಗೆ ಒಂದು ಗ್ಲೌಸ್ ಸಿಗುತ್ತೆ, ಫಿಂಗರ್ ಗ್ಲೌಸ್ ಅಂತ ಹೇಳ್ತಾರೆ. ಆ ಗ್ಲೌಸ್ ಅನ್ನ ಬಳಸ್ಕೊಂಡು ಇಂಜೆಕ್ಟ್ ಮಾಡೋ ಪ್ಲಾನು ಆಪರೇಷನ್ ಕಮಲದ ನಂತರ ಒಳಗೆ ಬಂದಿದ್ರು. ತನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದದ್ದಕ್ಕೆ RR ನಗರ ಶಾಸಕರು ಬಹಳ ಕುಪಿತರಾಗಿದ್ರು. ಅಶೋಕರನ್ನ ನಂಬಿ ನಾನು ಕೆಟ್ಟೆ ಅಂತ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ಸಿಟ್ನಲ್ಲಿ ಆರ್ ಅಶೋಕ್ ಅವರಿಗೆ ಬ್ಲಡ್ ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಅದಕ್ಕೆ ಅಂತಲೇ ತಮ್ಮದೇ ಅಭಿಮಾನಿ ಸಂಘದ ಉಪಾಧ್ಯಕ್ಷನೊಬ್ಬನನ್ನ ನಿಯೋಜನೆ ಮಾಡ್ತಾರೆ ಮಾನ್ಯ ಮುನಿರತ್ನ ಅವರು. ಕೈಗೆ ಗ್ಲೌಸ್ ಹಾಕಿಸಿ ಅದರಲ್ಲಿ ಬ್ಲೇಡ್ ಅಳವಡಿಸ್ತಾರೆ. ಆ ಬ್ಲೇಡ್ ಅಲ್ಲಿ HIV ಪೀಡಿತೆಯ ರಕ್ತದ ಟ್ಯೂಬ್ ಅನ್ನ ಅಂಟಿಸಿರ್ತಾರೆ. HIV ಸೋಂಕಿತ ಮಹಿಳೆಯ ರಕ್ತವನ್ನ ಆ ಬ್ಲೇಡ್ ಅಲ್ಲಿ ಇಟ್ಟು ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಆರ್ ಅಶೋಕ್ಗೆ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ ಇನ್ನೇನು ಆರ್ ಅಶೋಕ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಆಪರೇಷನ್ ಸ್ಟಾಪ್ ಆಗುತ್ತೆ. ಅಲ್ಲೇ ಇದ್ದ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಸನ್ನೆ ಮಾಡ್ತಾರೆ. ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅನ್ನೋದು ನಿನಗೆ ಗೊತ್ತಿದ್ಯಾ? ಏನಾಗ್ತಾ ಇದೆ ಅನ್ನೋದು ಗೊತ್ತಿದ್ಯಾ ಅಂತ ಶಾಸಕ ಮುನಿರತ್ನ ಅವರ ಅಭಿಮಾನಿ ಸಂಘದ ಉಪಾಧ್ಯಕ್ಷನಿಗೆ ವೇಲು ನಾಯ್ಕರ್ ಸನ್ನೆ ಮಾಡ್ತಾರೆ. ಈ ಕಡೆ ಬಾ ಅಂತ ಅಭಿಮಾನಿ ಅಶೋಕ್ಗೆ ವೇಲು ತಿಳಿಸ್ತಾರೆ. ಶೇಕ್ ಮಾಡಬೇಡ, ಹ್ಯಾಂಡ್ ಶೇಕ್ ಮಾಡಬೇಡ ಅಂತ ಮುನಿರತ್ನ ಅಭಿಮಾನಿಯನ್ನ ವೇಲು ತಡೀತಾರೆ. ಮುನಿರತ್ನ ಹೇಳದಂತೆ ಮಾಡಿದ್ರೆ ಅನಾಹುತ ಆಗ್ಬಿಡುತ್ತೆ ಅಂತ ಗರಂ ಆಗ್ತಾರೆ. ನೀನೇನು ಮಾಡೋದಕ್ಕೆ ಹೊರಟಿದ್ಯಾ ಗೊತ್ತೇನಪ್ಪ ಅಂತ ಹೇಳ್ತಾರೆ. ಆರ್ ಅಶೋಕ್ಗೆ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಆಗಿರುತ್ತೆ. ಕೂದಲೆಳೆಯ ಅಂತರದಲ್ಲಿ ಇನ್ನೇನು ಒಂದು 10 ಸೆಕೆಂಡ್ ತಪ್ಪೋಗಿತ್ತು. 10 ಸೆಕೆಂಡ್ ಅಲ್ಲಿ ವೇಲು ನಾಯಕರಲ್ಲಿ ಬಂದಿರಲಿಲ್ಲ ಅಂತ ನಿಂತಿದ್ರೆ ಆರ್ ಅಶೋಕ್ಗೆ ಇಂಜೆಕ್ಟ್ ಆಗೇ ಬಿಡ್ತಿತ್ತು. ಸ್ವಲ್ಪದರಲ್ಲೇ ಪಾರಾಗ್ಬಿಟ್ರು ಆರ್ ಅಶೋಕ್. ವೇಲು ನಾಯಕರವರ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪುತ್ತೆ. ರಾಜ್ಯದ ವಿಪಕ್ಷ ನಾಯಕರು ಏಡ್ಸ್ ಪೀಡಿತರು ಅನ್ನೋದನ್ನ ಮಾಡೋದಕ್ಕೆ ಹೋಗಿದ್ದ ಮುನಿರತ್ನ ಅವರ ಪ್ಲಾನ್ ಫ್ಲಾಪ್ ಆಗುತ್ತೆ. ಇಂಜೆಕ್ಟ್ ಮಾಡೋದಕ್ಕೆ ಹೋಗಿ ವಾಪಸ್ ಬಂದ್ಬಿಡ್ತಾನೆ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತಾನೆ. ಮುನಿರತ್ನನ ಶಿಷ್ಯ ತನ್ನ ಸ್ವಾರ್ಥಕ್ಕಾಗಿ ಸ್ವಪಕ್ಷದ ನಾಯಕನಿಗೆ ಮುನಿರತ್ನ ಸ್ಕೆಚ್ ಹಾಕ್ತಾನೆ. ಯಾಕೆ ಏನು ಹೇಳ್ತೀವಿ. ಆರಂಭದಲ್ಲಿ ತನ್ನನ್ನ ಮಂತ್ರಿ ಮಾಡಲಿಲ್ಲ ಅನ್ನೋದೇ ಆತನ ಸೇಡಿನ ಜ್ವಾಲೆಗೆ ಕಾರಣ. ಅಲ್ಲೇ ಕಿಡಿ ಹೊತ್ಕೊಳ್ಳೋದು. ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಅದಾದ ಮೇಲೆ ಮುನಿರತ್ನ ಗಿಟ್ಟಿಸ್ಕೊಳ್ತಾರೆ. ಇದು ಕೂಡ ಕಪೋಲ ಕಲ್ಪಿತ ಕಥೆಯಲ್ಲ. ಈ ಪ್ಲಾನ್ ಮಾಡಿದ್ದಂತಹ ಮುನಿರತ್ನ ಯಾರನ್ನು ಕಳಿಸ್ತಾರೆ ಅದೇ ವ್ಯಕ್ತಿ ಮಾತಾಡಿದ್ದಾರೆ. ಯಾರು ಸನ್ನೆ ಮಾಡಿ ಆರ್ ಅಶೋಕ್ ಅವರಿಗೆ ಇಂಜೆಕ್ಟ್ ಆಗ್ತಾ ಇದ್ದ HIV ಬ್ಲಡ್ ಅನ್ನ ತಪ್ಪಿಸ್ತಾರೆ ಅವರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸರ್ ಅವ್ರು ಏನು ಹೇಳೋರು ರೆಡಿ ಇದ್ರಿ ಸರ್ ನಾವು ಮಾಡಲಿಕ್ಕೆ. ಅವ್ರು ಏನು ಹೇಳಿ ಕತ್ತು ಕುಯ್ಕೊಂಡ್ರು ಕತ್ತು ಕುಯ್ಕೊಳ್ಳೋ ಲೆವೆಲ್ಗೆ ನಾವಿದ್ರಿ. ಹಂಗೆ ತಯಾರಿ ಮಾಡಿದ್ರು. ನಮ್ಮ ಮುನಿರತ್ನ ಜೊತೆಗೆ ಇರ್ತೀನಿ. ವಿಜಯ್ ಕುಮಾರ್ ಅನ್ನೋರು ಅವ್ರ ಗನ್ಮ್ಯಾನು ನನಗೆ ಫೋನ್ ಮಾಡಿ ಮನೆ ಹತ್ರ ಕರೀತಾರೆ. ಮನೆ ಹತ್ರ ಹೋದಾಗ ಜನ ಇರ್ತಾರೆ. ಜನ ಎಲ್ಲ ಹೋದ್ಮೇಲೆ ಸುಮಾರು ಒಂದು 9-9:30 ಟೈಮ್ ಸಾಯಂಕಾಲ ಹೋದಾಗ ಒಳಗಡೆ 100 ಜನ ಕೂತಿರ್ತಾರೆ. ಒಂದು ಮುನಿರತ್ನಮ್ಮವರು, ಅಯ್ಯನ್ ರೆಡ್ಡಿ ಅವರು, ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರು ಕೂತಿರ್ತಾರೆ. ಜೊತೆಗೆ ವೇಲು ನಾಯಕರು ಇಬ್ಬರು ಕೂತಿರ್ತಾರೆ. 3 ಜನ ಕೂತಿರ್ತಾರೆ ಅಲ್ಲಿ. ನಾನು ಹೋದಾಗ ನನ್ನ ಬಗ್ಗೆ ಇನ್ಸ್ಪೆಕ್ಟ್ರಿಗೆ ಪರಿಚಯ ಮಾಡಿಸ್ತಾರೆ. ನನ್ನ ಕಾರ್ಯಕರ್ತ, ನನ್ನ ಅಭಿಮಾನಿ, ನಾನು ಏನು ಹೇಳಿದ್ರು ಕೂಡ ಮಾಡ್ತಾರೆ. ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಒಳ್ಳೆ ಕಾರ್ಯಕರ್ತ, ಒಳ್ಳೆ ವಿಶ್ವಾಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಯ್ಯನ್ ರೆಡ್ಡಿ ಅವರು ನನಗೆ ಹೇಳ್ತಾರೆ, ಈ ಥರ ಏನು ಹೇಳಿದ್ರು ಹೇಳ್ತಾರೆ ಅಂತಾಗ ಆಯಿತು ಹೇಳ್ತೀನಿ ಅಂತ. ಏನು ಹೇಳಿದ್ರು ಮಾಡ್ತೀರ ಅಂತ ಅಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಅವರು ಹೋಗಿ ಮುನಿರತ್ನಮ್ಮವ್ರು ಆಯ್ತು ಅಂದ್ಬಿಟ್ಟು ಅವರಿಬ್ಬರು ತೆಲುಗಲ್ಲಿ ಏನೋ ಮಾತಾಡ್ಕೊತಾ ಇರ್ತಾರೆ. ರೆಡ್ಡಿ ಅವರು ಮತ್ತು ಮುನಿರತ್ನಮ್ಮವ್ರು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ.
ಮಾತಾಡ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಕರೆದು ಹೇಳ್ತಾರೆ, ಏನು ರೆಡ್ಡಿ ಅವರು ಜುಲೈ 1ನೇ ತಾರೀಕು ನನಗೆ ಅವ್ರದ್ದೇನು ಬರ್ಡೇ ಇರುತ್ತೆ, ಅದು ಆರ್ ಅಶೋಕ್ ಅವ್ರದ್ದೇನೋ ಬರ್ತ್ಡೇ ಇರುತ್ತೆ, ಆ ಬರ್ಡೇಗೆ ಹೋಗ್ಬಿಟ್ಟು ನೀನು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ಏನೇ ಆದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿರ್ತಾರೆ. ಆಯಿತು ನಾನು ಮಾಡ್ತೀನಿ ಅಂತ ಹೇಳಿರ್ತೀನಿ. ಅವಾಗೇನು ಮಾಡ್ತಾರೆ, ಇದು ಬರುತ್ತೆ, ಅದು ಈ ಗಾರೆ ಕೆಲಸ ಮಾಡ್ಬೇಕಾದ್ರೆ ಟ್ಯೂಬ್ ಹಾಕ್ಕೊಂತಾರಲ್ಲ ಕೈಗೆ, ಆ ಟ್ಯೂಬ್ ಒಂದು ಬ್ಲೇಡಲ್ಲಿ ರೆಡಿ ಇರ್ತದೆ, ಅವೆರಡು ತೊಗೊಂಬ ಅಂತ ಹೇಳ್ತಾರೆ ಏನು ರೆಡ್ಡಿ ಅವರು. ತೊಗೊಂಡು ಹೋಗ್ತೀನಿ ನಾನು. ತೊಗೊಂಡು ಹೋದಾಗ ಈ ಬೆಳಗ್ಗೆ ಹಾಕು ಅಂತ ಹೇಳ್ತಾರೆ, ಇಲ್ಲಿ ಇವೆರಡು ಬೆಳಗ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಹಾಕ್ಕೊಂಡಾಗ ಇಲ್ಲೊಂದು ಬ್ಲೇಡ್ ಇಕ್ಕೊಂಡು ಒಂದು ಕೈಯಲ್ಲಿ ಬೊಕ್ಕೆ ಇಟ್ಕೊಂಡು ನಾನು ಹೇಳ್ತೀನಿ, ಇಲ್ಲಿ ಪದ್ಮನಾಭ ನಗರದಲ್ಲಿ ಅವ್ರ ಮನೆ ಒಂದಿದೆ ಮತ್ತು ಜಾಳಿಯಲ್ಲಿ ಒಂದು ಮನೆ ಇದೆ, ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಲೊಕೇಶನ್ ಹೇಳ್ತೀನಿ, ಆ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ ಅವರು. ಹೋಗ್ತೀನಿ ಸರ್ ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಜನ ನೋಡು, ಅವ್ರ ಅಭಿಮಾನಿಗಳು ಅವರು ಕಾರ್ಯಕರ್ತರು ಎಲ್ಲ ಬರ್ತಾಯಿರ್ತಾರೆ. ಬಂದಾಗ ನೋಡಿಕೊಂಡು ಎಲ್ಲರ ಮಧ್ಯದಲ್ಲಿ ನುಗ್ಬಿಟ್ಟು ಕೈ ಶೇಕಂಡು ಕೊಟ್ಬಿಟ್ಟು ಬ್ಲೇಡ್ನ ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಅಂದ್ಬಿಟ್ಟು ಸೀದಾ ನಿನ್ನ ಪಾಡಿ ನೀನು ಬಾ ಅಂತ ಹೇಳ್ತಾರೆ ಸರ್. ಆಯಿತು ಅಂತ ಹೇಳ್ಬಿಟ್ಟು ನಾನು ಹೊಡ್ತೀನಿ. ಆವಾಗ ವೇಲು ನಾಯಕರು ಅವ್ರು ಇರ್ತಾರಲ್ಲ, ಅವರು ನನಗೆ ಫೋನ್ ಮಾಡಂತೇಳಿ ಸಿಗ್ನಲ್ ಕೊಡ್ತಾರೆ. ಭಯ ಆಯಿತು, ಕೇಳಿದೆ ಅವನು, ನನ್ನ ಭಯ ಆಯಿತು ಸ್ವಲ್ಪ. ಬಟ್ ನಾನು ಇದೀನಿ, ಹೋಗಿ ಏನಾದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಸರ್. ಹಂಗಾಗಿ ಧೈರ್ಯವಾಗಿ ಹೋಗೋಣ ಅಂತ ಅಂದ್ಕೊಂಡೆ ಸರ್. ವೇಲು ನಾಯ್ಕ ಅವರು ನಿಮಗೆ ಸನ್ನೆ ಮಾಡಿದ್ರು. ಏನಂತ ಮಾಡಿದ್ರು? ಮನೆ ಹತ್ರ ಬಂದು ಈಚೆ ನಿಂತಿದ್ದು ಹಿಂಗೆ ಅಂದರು, ಕಾಲ್ ಮಾಡಂತೂ ಏನು ಸಿಗ್ನಲ್ ಕೊಟ್ಟರು. ನಾನು ಈಚೆ ಏನು ಕನ್ಫ್ಯೂಸ್ ಆಗ್ಬಿಟ್ಟು ಈಚೆ ನಿಂತಿದ್ದೆ ನಾನು. ಆಯ್ತು, ಮುಂದೇನಾಯಿತು? ಈಚೆ ನಿಂತಾಗ ಬಂದು ಅವ್ರು ಹೇಳಿದ್ರು, ಏನು ಮಾಡೋಕೆ ಕೊಟ್ಟಿದ್ಯಾ ನೀನು, ಏನು ಅಂದ್ಕೊಂಡಿದ್ಯಾ ನೀನು, ಏನಂತ ವಿಷಯ ಗೊತ್ತಾ ನಿನಗೆ ಅಂತಂದು. ನನಗೆ ಗೊತ್ತಿಲ್ಲ ಅಣ್ಣ ಅಂತಂದು. ಅವ್ರು ನಿನಗೆ ಏಡ್ಸ್ ಪೇಷೆಂಟ್ದು ಬ್ಲಡ್ ಅವ್ರಿಗೆ ಹಾಕಕ್ಕೆ ಹೇಳ್ತಾರದು, ಅಕಸ್ಮಾತ್ ಅವ್ರು ಮಿನಿಸ್ಟ್ರಿ ಇದ್ದಾರೆ, ದೊಡ್ಡವ್ರು ಇದ್ದಾರೆ, ಅವ್ರ ಸ್ವಾರ್ಥಕ್ಕೆ ನಿನ್ನ ಬಲಿ ಮಾಡ್ತಾರೆ, ಬೇಡ ಇವೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು, ದೊಡ್ಡ ಕೇಸ್ ಆಗುತ್ತೆ, ಇವೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತಂದರು. ಸರಿ ಆಯಿತು ಮನೆ ಹತ್ರ ಬಾ ಅಂತಂದು ಮನೆ ಹತ್ರ ಹೋದಾಗ ಹೇಳಿದ್ರು, 2 ದಿವಸ ಫೋನ್ ಸ್ವಿಚ್ ಆಫ್ ಮಾಡ್ಕೊ ನೀನು, ಅಲ್ಲಿಂದ ಹೋಗ್ಬೇಡ ಅಂತ ಹೇಳಿದ್ರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟೆ ಸರ್ ನಾನು. 2 ದಿನ ವೇಲಣ್ಣ ಹೇಳ್ತಾರೆ, ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲರೂ ಹೋಗ್ಬಿಡು ನೀನು, ಇವೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಬೇರೆ ಎಲ್ಲ ಈಚೆ ಹೋದೆ ನಾನು. ಸರ್ ಅವ್ರು ಏನು ಹೇಳಿದ್ರು ರೆಡಿ ಇದ್ರಿ ಸರ್ ನಾವು ಮಾಡಲಿಕ್ಕೆ. ಅವ್ರು ಏನೇ ಹೇಳಿ ಕತ್ತು ಕುಯ್ಕೊಂಡ್ರು ಕತ್ತು ಕುಯ್ಕೊಳ್ಳೋ ಲೆವೆಲ್ಗೆ ನಾವಿದ್ರಿ. ಹಂಗೆ ತಯಾರಿ ಮಾಡಿದ್ರು. ನಮ್ಮ ಮುಂಡತ್ತಮ್ಮ ಜೊತೆಗೆ ಇರ್ತೀನಿ. ವಿಜಯ್ ಕುಮಾರ್ ಅನ್ನೋರು ಅವ್ರ ಗನ್ಮೇನು. ನನಗೆ ಫೋನ್ ಮಾಡಿ ಮನೆ ಹತ್ರ ಕರೀತಾರೆ. ಮನೆ ಹತ್ರ ಹೋದಾಗ ಜನ ಇರ್ತಾರೆ. ಜನ ಎಲ್ಲ ಹೋದ್ಮೇಲೆ ಸುಮಾರು ಒಂದು 9-9:30 ಟೈಮ್ ಸಾಯಂಕಾಲ ಹೋದಾಗ ಒಳಗಡೆ 100 ಜನ ಕೂತಿರ್ತಾರೆ. ಒಂದು ಮುನ್ರತ್ನಮ್ಮವರು, ಅಯ್ಯನ್ ರೆಡ್ಡಿ ಅವರು, ಒಂದು ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರು ಕೂತಿರ್ತಾರೆ. ಜೊತೆಗೆ ವೇಲು ನಾಯಕರು ಅವ್ರು ಇಬ್ಬರು ಕೂತಿರ್ತಾರೆ. 3 ಜನ ಕೂತಿರ್ತಾರೆ ಅಲ್ಲಿ. ನಾನು ಹೋದಾಗ ನನ್ನ ಬಗ್ಗೆ ಇನ್ಸ್ಪೆಕ್ಟ್ರಿಗೆ ಪರಿಚಯ ಮಾಡಿಸ್ತಾರೆ. ನನ್ನ ಕಾರ್ಯಕರ್ತ, ನನ್ನ ಅಭಿಮಾನಿ, ನಾನು ಏನು ಹೇಳಿದ್ರು ಕೂಡ ಮಾಡ್ತಾರೆ, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಒಳ್ಳೆ ಕಾರ್ಯಕರ್ತ, ಒಳ್ಳೆ ವಿಶ್ವಾಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಯ್ಯನ್ ರೆಡ್ಡಿ ಅವರು ನನಗೆ ಹೇಳ್ತಾರೆ, ಈ ಥರ ಏನು ಹೇಳಿದ್ರು ಹೇಳ್ತಾರೆ ಅಂತಾಗ ಆಯ್ತು. ನೇರವಾಗಿ ರಾಕೇಶ್ ಶೆಟ್ಟಿ ಸರ್ ಹತ್ರ. ಸರ್, ಅನ್ಬಿಲಿವೇಬಲ್, ಆರ್ ಅಶೋಕ್ ಅಂತ ನಾಯಕರಿಗೆ, ರಾಜ್ಯದ ವಿಪಕ್ಷ ನಾಯಕರಿಗೆ, ಬಿಜೆಪಿಯ 2 ಫೇಸಸ್ ಈಗ ಸದ್ಯಕ್ಕೆ ಯಾರು ಕೇಳಿದ್ರೆ ಅದರಲ್ಲಿ 1 ಫೇಸ್ ಆಗಿ ನಿಲ್ಲುವಂಥ ಆರ್ ಅಶೋಕ್ ಅವರಿಗೆ ಅವ್ರದೇ ಪಕ್ಷದಲ್ಲಿ ಅವ್ರಿಗೆ ಮಿನಿಸ್ಟ್ರಿ ಕೊಟ್ಟಂಥ ಒಬ್ಬ ವ್ಯಕ್ತಿ ಈ ರೀತಿ ಇಂಜೆಕ್ಟ್ ಮಾಡೋದಕ್ಕೆ ಹೋಗ್ತಾನೆ ಅಂತಂದ್ರೆ ಉದ್ದೇಶಗಳು ಬೇಕು. ಯಾಕೆ, ಏನು, ಯಾವಾಗ? ಪಕ್ಷ ಭೇದ ಮರೆತು ಆರ್ ಅಶೋಕ್ ರಾಜಕಾರಣಿ ಆಗಿರ್ಬೋದು, ನನ್ನನ್ನವರು ತಮ್ಮಂತರ ಟ್ರೀಟ್ ಮಾಡಿದ್ದಾರೆ. ಈ ರೆಸ್ಪೆಕ್ಟ್ಸ್ ಮೀ. ಐ ರೆಸ್ಪೆಕ್ಟ್ ಹಿಮ್ ಲೈಕ್ ಮೈ ಬ್ರದರ್. ಇಟ್ಸ್ ನಾಟ್ ಎ ಶಾಕ್, ಇಟ್ಸ್ ಎ ಇಮೋಷನಲ್ ಬ್ರೇಕ್ ಅಂತ ಹೇಳ್ತಾರಲ್ಲ, ದಟ್ ಹ್ಯಾಪನ್ ಟು ಮೀ. ರಾಜಕಾರಣ ಇಸ್ ಡಿಫ್ರೆಂಟ್. ರಾಜಕಾರಣದಲ್ಲಿ ತೂತು ಮೈ ಆಗೋದು ಅದು ಡಿಫ್ರೆಂಟ್. 17 ಜನ ತಗೊಂಡು ಈ ಪಾರ್ಟಿಗೆ ಬರ್ತಾರೆ. ಮುನಿರತ್ನಂ ಕಾಂಗ್ರೆಸ್ಸಿಂದ. ಮುನಿರತ್ನಂ ಏನು ಹೇಳ್ತಾರೆ, ಈ ಒಂದು ಏನು ಆಪರೇಷನ್ ಇದಲ್ವೋ ಅದರಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡಿದ್ದು, ನನ್ನನ್ನು ಈ ಪಾರ್ಟಿಗೆ ಬರಲಿಕ್ಕೆ ಮಾಡಿದ್ದು, ನಿನಗೆ ಮಿನಿಸ್ಟ್ರಿ ಕೊಡ್ತೀನಿ ಅಂತ ಕರ್ಕೊಂಡು ಬಂದಿರೋದು ಮಿಸ್ಟರ್ ಅಶೋಕ್. ನನ್ನನ್ನು ಕರೆಸ್ಕೊಂಡ್ಬಂದು ಕೈ ಬಿಟ್ಬಿಟ್ಟ. ಆ ಕಡೆ ST ಸೋಮಶೇಖರನ್ ಮಾಡಿಸಿದ, ಈ ಕಡೆ ಎಲ್ಲರನ್ನು ಮಾಡಿಸಿದ, ನನ್ನನ್ನು ಬೀದಿಗೆ ಹಾಕ್ಬಿಟ್ಟ ಅಶೋಕ್ ಅನ್ನುವ ಸಿಟ್ಟು ಮುನಿರತ್ನಂಗೆ ಬರುತ್ತೆ. ಅಶೋಕನ್ನು ನಾನು ಬಿಡಲ್ಲ, ಅವನ ಜೀವನವನ್ನೇ ಹಾಳು ಮಾಡ್ತೀನಿ, ಅವನು ಬದುಕಬಾರದು, ಅವನು ಕೊರಗಿ ಸಾಯಬೇಕು ಅನ್ನುವ ಡಿಸಿಷನ್ಗೆ ಮುನಿರತ್ನಂ ಅವರು ಬರ್ತಾರೆ. ನಾನು ಹೇಳ್ತೀನಿ, ಐ ವಾಸ್ ಇನ್ ಟಿಯರ್ಸ್. ನಾನು ಈ ಲೀಡ್ಗಳನ್ನು ಹುಡುಕ್ತಾ ಹೋದಾಗ, ಇದು ಸಿಕ್ಕಿದಾಗ ಐ ಆಮ್ ನಾಟ್ ಏಬಲ್. ನಾನು ಅಶೋಕ್ ಅವ್ರಿಗೆ ಫೋನ್
ಫೋನ್ ಮಾಡಿದೆ ನಾನು. ಅವ್ರು ಎಲ್ಲೋ ಮಂಗಳೂರಲ್ಲೇ ಎಲ್ಲ ಇದ್ದೀನಿ ಅಂತ ಹೇಳಿದ್ರು, ಫ್ಲೈಟಲ್ಲಿ ಇದ್ದೀನಿ ಅಂತ ಬರ್ತಾ ಇದ್ದೀನಿ. ಗನ್ಮ್ಯಾನ್ ಬಂದ ಕೂಡಲೇ ಪಾಪ ಅವ್ರು ಫೋನ್ ಮಾಡಿದ್ರು ನನಗೆ. ಏನು ಬ್ರದರ್ ಫೋನ್ ಮಾಡಿದ್ರಿ ಅಂತೆ ಶೆಟ್ರೆ ಅಂತ. ಏನಿಲ್ಲಣ್ಣ, ಏನೋ ಮಾತಾಡಬೇಕಿತ್ತು ಅಂತ. ಐ ಆಮ್ ನಾಟ್ ಏಬಲ್ ಟು ಕನ್ವೆ ದ ಮೆಸೇಜ್ ಟು ಹಿಮ್. ಅವ್ರು ಹೇಳಿದ್ರು ಏನೋ ಹೇಳ್ಬೇಕಂತ ಫೋನ್ ಮಾಡಿದ್ರು. ಏನು ಹೇಳ್ಬೇಕಂತ ಇದ್ರು, ಹೇಳಿ ನಾಳೆ ಸಿಗುವ ಅಂತ ಹೇಳಿದರು. ಇಲ್ಲಣ್ಣ ಹಿಂಗೆ ಮಾಡಿದೆ, ಏನೋ ಟಿ ವಿಲಿ ನಿಮ್ಮ ಹೆಸರು ಹೋಗ್ತಾ ಇತ್ತು, ನಾನು ಫೋನ್ ಮಾಡಿದೆ. ನನ್ನ ಫೋನು ಕೈ ನಡುಕ್ಲಿಕ್ಕೆ ಶುರು ಆಯಿತು. ಈ ಯಾರ ಮನೆಯಲ್ಲಿದ್ರು ಸತ್ರೆ ಸಾವಿನ ಸುದ್ದಿಯನ್ನು ಹೆಂಗೆ ತಲುಪಿಸೋದು ಅಂತ ಗೊತ್ತಾಗ ಕನ್ಫ್ಯೂಸ್ ಆಗಿಬಿಡ್ತಾರೆ ನೋಡಿ. ಐ ವಾಸ್ ಇನ್ ದ್ಯಾಟ್ ಸ್ಟೇಟ್. ಆದರೆ ನಾನು ಐ ಪ್ರೇಡ್ ಮೈ ಗಾಡ್ 100 times, ಥ್ಯಾಂಕ್ ಗಾಡ್ ಆಪರೇಷನ್ ಫೈಲ್ ಆಗಿದೆ ಅಂತ. ಆಪರೇಷನ್ ಫೇಲ್ ಆಯಿತು. ನನ್ನ ಅಣ್ಣ ಬಚಾವಾದ್ರು. ಇಟ್ಸ್ ಫಾರ್ಗೆಟಬಲ್ ಆಫ್ ಪಾರ್ಟಿ ಮ್ಯಾನ್. ಮುನಿರತ್ನಂ ಅವರು ಬಿಜೆಪಿಯಲ್ಲಿ ಇದ್ದಿದ್ದಕ್ಕಿಂತ ಕಾಂಗ್ರೆಸ್ಸಲ್ಲೂ ಇದ್ರು. ಕುಮಾರಣ್ಣನೊಟ್ಟಿಗೆ ಈಗ JDS ಅಲ್ಲಿ ತುಂಬ ಕ್ಲೋಸ್, 1 to 1 ಇದ್ದಾರೆ. ಒಂಥರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡು ಮುನಿರತ್ನ ಅವರಿದ್ದಂಗೆ ಇದ್ದಾರೆ. ಅದು ರಾಜಕೀಯ. ಮುನಿರತ್ನಂ ಅವರೇ ಹೇಳ್ತಾರೆ, ನಾನು ಮಂಜುನಾಥ್ ಅವರನ್ನು ಕರ್ಕೊಂಡು ಬಂದು ಮಾಡಿದ್ದೆ ನಾನು ಅಂತ ಹೇಳ್ತಾರೆ. ಅದು ರಾಜಕೀಯ. ಐ ಎಗ್ರಿ, ದಟ್ಸ್ ಅ ಚಾಲೆಂಜ್. ಒಬ್ಬ ರಾಜಕೀಯ ವ್ಯಕ್ತಿ ಅದನ್ನೆಲ್ಲ ಮಾಡಿದ್ರೆ ಅದರಲ್ಲಿ ಏನು ತಪ್ಪು ಇಲ್ಲ. ಬಟ್ ರಾಜಕೀಯ ಪವರ್ಗಾಗಿ ಎಲ್ಲಿವರೆಗೆ ಮುನಿರತ್ನ ಇಳಿತಾನಂತ ಹೇಳಿದ್ರೆ, ತನ್ನದೇ ಪಾರ್ಟಿಯ ಡೆಪ್ಯೂಟಿ CM ನನ್ನನ್ನು ಬೀದಿಗೆ ಹಾಕಿ ನೀನು ಡೆಪ್ಯೂಟಿ CM ಆಗ್ಬೇಕಾ? ಅಂಡ್ ಪ್ಲಾನ್ಸ್ ಲಕ್ ನೋಡಿ ಅಲ್ಲೇ ಇದ್ದ ಇನ್ನೊಬ್ಬ ಸಂಗಡಿಗ ಹೇಳ್ತಾನೆ, ಗೊತ್ತಾ ಏನಿದು ಸ್ಟೋರಿ ಅಂತ. ಆ್ಯಂಡ್ ಶಾಕಿಂಗ್ ಏನು ಗೊತ್ತಾ, ಇದು ಟ್ರೂ ಅನ್ನೋದಕ್ಕೆ DG ಅವರಿಗೆ, ಬ್ಯಾಂಗ್ಳೂರಿನ ಕಮಿಷನರ್ಗೆ, ನಮ್ಮ ಪೂಜ್ಯನೀಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ, ವಿರೋಧ ಪಕ್ಷದ ನಾಯಕ ನನ್ನ ಅಣ್ಣ ಆರ್ ಅಶೋಕ್ ಅವರಿಗೆ, ವಿಜಯೇಂದ್ರ ಅವರಿಗೆ ಅಲ್ವಾ, ಮತ್ತೆ ಯಾರು ವಿಧಾನ ಪರಿಷತ್ತಿನಲ್ಲಿ ಯಾರಿದ್ದಾರೆ, ನಮ್ಮ ಚೆಲುವಾದ ನಾರಾಯಣ ಸ್ವಾಮಿ ಅವರಿದ್ದಾರೆ, ಅವರಿಗೆ, DK ಶಿವಕುಮಾರ್ ಅವರಿಗೆ, ಎಲ್ರಿಗೆ ಹೇಳ್ತೀನಿ, ಓಪನ್ ಆಗಿ ಒಂದು ಹೆಸರು ಬರ್ತಾ ಇದೆ. ಟ್ರೈನಿಂಗ್ ಯಾರು ಕೊಟ್ಟಿದ್ದು ಅಂತ. ಐ.ಎನ್. ರೆಡ್ಡಿ ಅನ್ನುವ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡ್ತಾನೆ. ಗಾರೆ ಕೆಲಸ ಮಾಡುವಾಗ ಬೆರಳಿಗೆ ಹಾಕುವ ಗ್ಲೌಸ್ ಅನ್ನು ಹಾಕಿ ಅದರಲ್ಲಿ ಏಡ್ಸ್ ರಕ್ತವನ್ನು ಇಂಜೆಕ್ಟ್ ಮಾಡಿದ ಇಂಜೆಕ್ಷನ್ ಅನ್ನು ಹಾಕಿ, ಒಂದು ಕೈಯಲ್ಲಿ ಬುಕ್ಕೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅಶೋಕಣ್ಣನ ಎರಡು ಮನೆಯಲ್ಲಿ, ಯಾವುದು ಮನೆಯಲ್ಲಿ ಅಂತ ಲೊಕೇಶನ್ ಕೊಡ್ತೀವಿ, ಹೋಗು ಶೇಕ್ ಹ್ಯಾಂಡ್ ಮಾಡೋ, ಹ್ಯಾಪಿ ಬರ್ಡೇ, ದಟ್ ಶುಡ್ ಬಿ ಯುವರ್ ಲಾಸ್ಟ್ ಹ್ಯಾಪಿಯೆಸ್ಟ್ ಬರ್ಡೇ. ಎಷ್ಟು ಕ್ರೂರಿ ಇರ್ಬೋದು ಈತ. ಅಂಡ್ ಇನ್ವೆಸ್ಟಿಗೇಷನ್ ಏನು ತೊಂದರೆ ಆಗಲ್ಲ. ಇಟ್ಸ್ ನಾಟ್ ಎ ಲೀಡ್, ಇಟ್ಸ್ ಎ ಸ್ಟ್ರೈಟ್ ಅವೇ ನೇಮ್. ಅಂಡ್ ಡಿಪಾರ್ಟ್ಮೆಂಟ್ ಇಂದ DG, IG, ADGP, ಕಮಿಷನರು, ACP, DCP ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಒಂದು ಹೆಸರನ್ನು ಡಿಕ್ಲೇರ್ ಮಾಡಿದ್ದಾರೆ ಒಬ್ರು, ನಾವಲ್ಲ. ಸಾಕ್ಷಿನೂ ಇದೆ, ಯಾರಂತನೂ ಇದೆ, ಟ್ರೈನಿಂಗ್ ಎಲ್ಲಾಗಿದೆ ಅಂತನಿದೆ. ವಿದೌಟ್ ಫಿಯರ್ ದರ್ ಇಸ್ ಎ ನೇಮ್ ರಿವೀಲ್ಡ್. ಮಿಸ್ಟರ್ ಐ.ಎನ್. ರೆಡ್ಡಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ಕರ್ನಾಟಕ, ಈಸ್ ಟ್ರೈನ್ಡ್. ಮುನಿರತ್ನ ಅಸೋಸಿಯೇಷನ್ನ, ಫಾಲೋವರ್ ಅಸೋಸಿಯೇಷನ್ ಅಧ್ಯಕ್ಷನು, ಅಭಿಮಾನಿಗಳ ಸಂಘದ ಅಧ್ಯಕ್ಷನನ್ನು ಆರ್ ಅಶೋಕ್ ಅಂತಹ ದಿಗ್ಗಜ ಲೀಡ್ರಿಗೆ ಏಡ್ಸ್ ಅನ್ನು ಇಂಜೆಕ್ಟ್ ಮಾಡಲಿಕ್ಕೆ ಟ್ರೈನ್ ಮಾಡಿದ್ರು. ಅಂಡ್ ಆಪರೇಷನ್ ಇಸ್ ಫೇಲ್ಡ್ ಜಸ್ಟ್ ಬಿಕಾಸ್ ಆಫ್ ಅಶೋಕ್ ಅವರ ಪತ್ನಿ, ಅಶೋಕ್ ಅವರ ಮಕ್ಕಳು, ಮೇ ಬಿ ಅಶೋಕ್ ಅವರ ತಾಯಿ ತಂದೆ, ಅಥವಾ ಅಶೋಕ್ ಅವರು ಮಾಡಿದ ಸ್ವಲ್ಪ ಒಳ್ಳೆಯ ಕೆಲಸಗಳು ದೇವರು ಕೈ ಹಿಡಿದಿರಬೇಕು. ಇಲ್ಲ ಅಂದರೆ ವಾಟ್ ಸ್ಟೇಟ್ ವಿ ಕ್ಯಾನ್ ಸಿ. ಅಶೋಕ್ ಏನು ಹೇಳ್ತಾರೆ, ನಾನು ಅದು ಕೇಳಿದಲ್ಲ, ನಾನು ಪಾರ್ಟಿಯವರನ್ನು ಯಾರು ಕೇಳ, ಮೋದಿ ಅವರೇ ಹೇಳಿ, ಅಥವಾ ಅಮಿತ್ ಶಾ ಅವರೇ ಹೇಳಿ, ಸಿದ್ದರಾಮಯ್ಯ ಅವರೇ ನೀವು ಹೇಳಿ ಈಗ, ಅಥವಾ ಅಶೋಕ್ ಅವರೇ ನೀವು ಹೇಳಿ, CT ರವಿ ಅವರೇ ಬಂದು ಮಾತಾಡಿ, ಅರವಿಂದ್ ಲಿಂಬಾವಳಿ ಮೆಸೇಜ್ ಹೇಳಿ, ಯತ್ನಾಳ್ ಅವರೇ ಹೇಳಿ, ವಿಜಯೇಂದ್ರ ಅವ್ರು ಏನಂತೀರಿ, ಯಡಿಯೂರಪ್ಪರವ್ರು ಏನಂತೀರಿ ಅಂತ ನಾನು ಕೇಳ್ತಾ ಇಲ್ಲ.
ಇದು ನನ್ನ ಒಬ್ಬನ ಜವಾಬ್ದಾರಿ ಅಲ್ಲ. ಈಗ ಐ ಜಸ್ಟ್ ಪುಟ್ ಫ್ಯಾಕ್ಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ಕುಲ್ಲಾಗಿದೆ. ಫ್ಯಾಕ್ಟನ್ನು ಜನರ ಮುಂದೆ ಇಟ್ಬಿಟ್ಟಿದ್ದೀನಿ, ಪ್ರೂಫ್ಗಳೊಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಡಿಸೈಡ್ ಮಾಡಬೇಕಾಗಿದ್ದು ಜನಗಳು. ಐ ಆಮ್ ನಾಟ್ ಟೆಲ್ಲಿಂಗ್ ಕಾನೂನು, ಲಾ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಐ ಡೋಂಟ್ ನೋ. ಬಟ್ ಜನಗಳು ಡಿಸೈಡ್ ಮಾಡಬೇಕು. ವೇರ್ ವಿ ಆರ್ ಲಿವಿಂಗ್, ಹೌ ವಿ ಆರ್ ಲಿವಿಂಗ್, ವೈ ವಿ ಆರ್ ಲಿವಿಂಗ್.